ಕುಂಭರಾಶಿಯವರೇ ಎಚ್ಚರವಾಗಿರಿ, ಏಕೆಂದರೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಿಮಗೆ ರಿಜಿಸ್ಟ್ರಿ ಆಫೀಸಿಗೆ ಹೋಗಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ದಿನ ಬರಲಿದೆ. ನೀವು ಕನಸಲ್ಲೂ ಊಹಿಸದಂತಹ ಘಟನೆ ನಿಮ್ಮ ಮುಂದೆ ನಡೆಯಲಿದೆ. ಕುಂಭರಾಶಿಯವರೇ ಸಿದ್ಧರಾಗಿ, ಏಕೆಂದರೆ ನೀವು ಹೋಗಬೇಕಾದ ಆ ಆಫೀಸ್ ಮತ್ತು ನಿಮಗೆ ಸಿಗಲಿರುವ ಆ ವಸ್ತುಗಳನ್ನು ನೋಡಿದ ನಂತರ ನಿಮ್ಮ ಕಾಲಿನಡಿಯಲ್ಲಿ ಭೂಮಿ ಜಾರಿದಂತಾಗುತ್ತದೆ. ನಿಮ್ಮ ಕುಂಡಲಿಯಲ್ಲಿ ನಡೆದಿರುವ ಬದಲಾವಣೆಗಳು ನಿಮ್ಮ ಜೀವನವನ್ನು ಒಂದು ಕ್ಷಣದಲ್ಲಿ ಸಂಪೂರ್ಣವಾಗಿ ಬದಲಾಯಿಸಬಹುದು. ನಾವು ಹೇಳುತ್ತಿರುವ ಈ ಘಟನೆ ನಿಮ್ಮ ಜೀವನದಲ್ಲಿ ಮೊದಲು ಎಂದಿಗೂ ಸಂಭವಿಸಿಲ್ಲ. ಇದು ಮೊದಲ ಬಾರಿಗೆ ನಿಮ್ಮೊಂದಿಗೆ ನಡೆಯುತ್ತಿದೆ. ಇದನ್ನು ಸಾಮಾನ್ಯವೆಂದು ತೆಗೆದುಕೊಳ್ಳುವವರು ನಿಜವಾಗಿಯೂ ದುರಾದೃಷ್ಟಶಾಲಿಗಳು. ನಿಮಗೆ ಗೊತ್ತಿಲ್ಲ, ನಿಮ್ಮ ಬಳಿಗೆ ಕೇವಲ ಒಂದು ವಿಡಿಯೋ ಅಲ್ಲ, ಆದರೆ ಒಂದು ಮಹತ್ವದ ಸಂದೇಶ ಬಂದಿದೆ. ಇದರಲ್ಲಿ ನೀವು ಕೇಳಲು ಬಹುಕಾಲದಿಂದ ಕಾಯುತ್ತಿದ್ದ ಸತ್ಯಗಳು ಅಡಗಿವೆ. ನೀವು ಈ ಬದಲಾವಣೆಯ ಸಮಯವನ್ನು ಕಾಯುತ್ತಿದ್ದಿರಿ ಮತ್ತು ಈಗ ಆ ಕ್ಷಣ ನಿಮ್ಮ ಕುಂಡಲಿಯಲ್ಲಿ ಬಂದಿದೆ. ಸ್ನೇಹಿತರೆ, ಯಾರು ಈ ಮಾಹಿತಿಯನ್ನು ಕೊನೆಯವರೆಗೆ ಕೇಳುತ್ತಾರೆ, ನಾನು ಭರವಸೆ ನೀಡುತ್ತೇನೆ, ಅವರು ನಾಳೆ ಬೆಳಗ್ಗೆ 12 ಗಂಟೆಗೆ ತಮ್ಮ ಮನೆಗಳಿಂದ ರಸಗುಲ್ಲ ತೆಗೆದುಕೊಂಡು ಹಂಚುವಷ್ಟು ಸಂತೋಷವಾಗುತ್ತಾರೆ. ನೀವು ಲಕ್ಷ್ಮೀದೇವಿಯ ಭಕ್ತರಾಗಿದ್ದರೆ ಮೊದಲು ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ಜೈ ಮಾತಾದಿ ಎಂದು 2 ಬಾರಿ ಬರೆಯಿರಿ. ಲಕ್ಷ್ಮೀದೇವಿ ನಿಮ್ಮ ಖಾಲಿ ಪರ್ಸನ್ನು ಹಣದಿಂದ ತುಂಬುತ್ತಾರೆ. ಈಗ ಮುಖ್ಯ ವಿಷಯಕ್ಕೆ ಬರುವುದಾದರೆ, ಕುಂಭರಾಶಿಯವರೇ ಗಮನವಿಟ್ಟು ಕೇಳಿ. ಕುಂಭರಾಶಿಯವರೇ, ನೀವು ಈಗ ಕೇಳುತ್ತಿರುವ ಮಾತುಗಳನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆಗಳು ಅತ್ಯಂತ ಮಹತ್ವದವು. ಈ ಕಾಲಯುಗದಲ್ಲಿ ನಾವು ಯಾವುದಾದರೂ ಸ್ಥಳಕ್ಕೆ ಹೋಗುತ್ತಿದ್ದೇವೆ ಎಂದರೆ ಅದು ವ್ಯರ್ಥವಾಗಿರುವುದಿಲ್ಲ. ಅದರ ಹಿಂದೆ ಯಾವುದೋ ಕಾರಣ ಇರುತ್ತದೆ ಮತ್ತು ಈಗ ನಿಮಗೂ ಒಂದು ವಿಶೇಷ ಕೆಲಸಕ್ಕಾಗಿ ಆಫೀಸಿಗೆ ಹೋಗಬೇಕಾಗುತ್ತದೆ. ಇದು ಸಾಮಾನ್ಯ ಕೆಲಸವಲ್ಲ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುವ ಕೆಲಸವಾಗಿದೆ. ನೀವು ಹೋದರೆ ನಿಮ್ಮ ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಮತ್ತು ನೀವು ಬಹಳ ದಿನಗಳಿಂದ ಎದುರಿಸುತ್ತಿರುವ ಸಮಸ್ಯೆ ಈಗ ಕೊನೆಗೊಳ್ಳಲಿದೆ. ಸ್ನೇಹಿತರೆ, ಈ ಲೋಕದಲ್ಲಿ ಲಕ್ಷ್ಮೀದೇವಿಯ ಕೃಪೆ ಯಾರಿಗೆ ಸಿಗುತ್ತದೋ ಅವರು ಜೀವನದಲ್ಲಿ ಏರಿಗೆಯನ್ನೇ ಕಾಣುತ್ತಾರೆ. ಆದರೆ ಅದನ್ನು ನಿರ್ಲಕ್ಷಿಸುವವರು ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಜೀವನದಲ್ಲೂ ಕೆಲವು ಕೆಲಸಗಳು ಬಾಕಿ ಉಳಿದಿವೆ. ನೀವು ಅವುಗಳನ್ನು ಮುಂದೂಡುತ್ತಿದ್ದೀರಿ, ಏಕೆಂದರೆ ನಿಮಗೆ ಅದು ಸಾಧ್ಯವಿಲ್ಲವೆಂದು ಭಾಸವಾಗುತ್ತಿದೆ. ಆದರೆ ಈಗ ನೀವು ಅದನ್ನು ಪೂರ್ಣಗೊಳಿಸಲು ಸಮಯ ಬಂದಿದೆ. ವಿಶೇಷವಾಗಿ ನಿಮ್ಮ ಪ್ರಾಪರ್ಟಿ ಅಥವಾ ಹಕ್ಕಿನ ವಿಷಯದಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಗಳು ಈಗ ಬಗೆಹರಿಯಲಿವೆ. ಇಂದಿನ ಕಾಲದಲ್ಲಿ ಹೆಚ್ಚು ಸಂಬಂಧಗಳು ಹಾಳಾಗುವುದಕ್ಕೆ ಕಾರಣ ಪ್ರಾಪರ್ಟಿ ವಿಚಾರಗಳೇ ಆಗಿವೆ. ನಿಮ್ಮವರೇ ನಿಮ್ಮ ವಿರುದ್ಧ ಹೋಗಿರುವ ಸಂದರ್ಭಗಳು ನಿಮಗೆ ಎದುರಾಗಿರಬಹುದು. ನೀವು ಸಹಾಯ ಮಾಡಿದವರೇ ನಿಮಗೆ ದ್ರೋಹ ಮಾಡಿದ ಅನುಭವವೂ ಇರಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ನೀವು ಯಾರಿಗೂ ಕೆಡುಕು ಮಾಡಿಲ್ಲ, ಹಾಗಾಗಿ ಯಾರೂ ನಿಮ್ಮ ಹಕ್ಕನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಈಗ ಸಮಯ ಬದಲಾಗುತ್ತಿದೆ. ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತಿದೆ. ಇದು ಸಣ್ಣ ವಿಷಯವಲ್ಲ. ಇದನ್ನು ನಿರ್ಲಕ್ಷಿಸುವುದು ನಿಮ್ಮ ದೊಡ್ಡ ತಪ್ಪಾಗಬಹುದು. ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಜಯದ ಕ್ಷಣ ಬರಲಿದೆ ಮತ್ತು ನೀವು ಎಂದಿಗೂ ನಿರೀಕ್ಷಿಸದ ಯಶಸ್ಸು ನಿಮ್ಮದಾಗುತ್ತದೆ. ನೀವು ಕಷ್ಟಪಟ್ಟಿದ್ದ ಕೆಲಸ ಈಗ ಸುಲಭವಾಗಿ ನಿಮಗೆ ದೊರೆಯುತ್ತದೆ. ನಿಮ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಿತಿ ಬದಲಾಗುತ್ತಿದೆ. ಇದು ನಿಮ್ಮ ಜೀವನಕ್ಕೆ ಹೊಸ ದಾರಿಯನ್ನು ತೋರಿಸುತ್ತದೆ. ಹಳೆಯ ಯೋಚನೆಗಳನ್ನು ಬಿಟ್ಟು ಬಿಡಿ. ನೀವು ಇದುವರೆಗೆ ಅನುಭವಿಸಿದ ಎಲ್ಲಾ ನೋವು ಮತ್ತು ಮಾನಸಿಕ ಒತ್ತಡ ಈಗ ಕಡಿಮೆಯಾಗುತ್ತದೆ. ನೀವು ಹಲವಾರು ದಿನಗಳಿಂದ ನಿದ್ರೆ ಇಲ್ಲದೆ ಕಳವಳದಿಂದ ಕಳೆದಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಓಡಾಡುತ್ತಿವೆ. ನಾನು ಹೇಗೆ ಮುಂದುವರಿಯಬೇಕು, ನನ್ನ ಜೀವನದಲ್ಲಿ ಬದಲಾವಣೆ ಯಾವಾಗ ಬರುತ್ತದೆ ಎಂಬ ಪ್ರಶ್ನೆಗಳು. ಆದರೆ ಈಗ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಎದುರಿಸುತ್ತಿದ್ದ ಸಮಸ್ಯೆಗಳು ಈಗ ನಿಧಾನವಾಗಿ ಪರಿಹಾರವಾಗಲಿವೆ. ನೀವು ಹೋಗುವ ಎಲ್ಲೆಡೆ ಸಹಾಯ ಸಿಗಲಿಲ್ಲ, ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ಇದು ನಿಮ್ಮ ಪರೀಕ್ಷೆಯ ಕಾಲವಾಗಿತ್ತು. ನಿಮ್ಮ ಸಹನೆ, ನಂಬಿಕೆ ಮತ್ತು ಪರಿಶ್ರಮವನ್ನು ಪರೀಕ್ಷಿಸಲಾಗುತ್ತಿತ್ತು. ಆದರೆ ಈಗ ಆ ಪರೀಕ್ಷೆಯ ಫಲ ಸಿಗುವ ಸಮಯ ಬಂದಿದೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರುತ್ತದೆ. ಇದು ನಿಮ್ಮ ಎಲ್ಲಾ ದುಃಖಗಳನ್ನು ಅಂತ್ಯಗೊಳಿಸಿ ಹೊಸ ಸಂತೋಷವನ್ನು ತರುತ್ತದೆ. ಶನಿಯ ಸಾಡೇಸಾತಿ ಪ್ರಭಾವ ಕಡಿಮೆಯಾಗುತ್ತಿದೆ ಮತ್ತು ಶುಕ್ರ ಗ್ರಹದ ಶಕ್ತಿಯು ಹೆಚ್ಚುತ್ತಿದೆ. ಇದು ನಿಮ್ಮ ಜೀವನದಲ್ಲಿ ಧನ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿದೆ. ಈಗ ನೀವು ಯಾವ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸು ಕಾಣುವಿರಿ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತವೆ ಮತ್ತು ನೀವು ಅದನ್ನು ಸರಿಯಾಗಿ ಬಳಸಿಕೊಂಡರೆ ದೊಡ್ಡ ಸಾಧನೆ ಮಾಡಬಹುದು. ನಿಮ್ಮ ಮನಸ್ಸಿನಲ್ಲಿ ಆತಂಕವಿಲ್ಲದೆ ಮುಂದೆ ಸಾಗಿರಿ, ಏಕೆಂದರೆ ಈಗ ನಿಮ್ಮ ಸಮಯ ಶುರುವಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಹಣದ ಪ್ರವಾಹ ಹೆಚ್ಚಾಗುತ್ತದೆ ಮತ್ತು ನೀವು ಕಷ್ಟಪಟ್ಟ ಎಲ್ಲಾ ಪ್ರಯತ್ನಗಳಿಗೆ ಫಲ ಸಿಗುತ್ತದೆ. ನೀವು ನಿಮ್ಮ ಗುರಿಯ ಮೇಲೆ ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡಿದರೆ ಈ ಸಮಯ ನಿಮ್ಮ ಜೀವನದ ಅತ್ಯುತ್ತಮ ಕಾಲವಾಗುತ್ತದೆ. ನಿಮ್ಮ ಕುಟುಂಬದಲ್ಲೂ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಎಲ್ಲರೂ ಖುಷಿಯಿಂದ ಜೀವನವನ್ನು ಸಾಗಿಸುತ್ತಾರೆ. ನೀವು ಇಷ್ಟು ದಿನ ಅನುಭವಿಸಿದ ದುಃಖಗಳು ಈಗ ನಿಧಾನವಾಗಿ ಮಾಯವಾಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಕಾಣಿಸುತ್ತದೆ. ನಿಮ್ಮ ಕಷ್ಟದ ದಿನಗಳು ಈಗ ಮುಗಿಯುತ್ತಿವೆ ಮತ್ತು ಯಶಸ್ಸಿನ ದಿನಗಳು ಆರಂಭವಾಗುತ್ತಿವೆ. ಸ್ನೇಹಿತರೆ, ಇದು ನಿಮ್ಮ ಜೀವನದ ಪ್ರಮುಖ ಕ್ಷಣ. ಇದನ್ನು ತಪ್ಪಿಸಿಕೊಳ್ಳಬೇಡಿ. ಈ ಅವಕಾಶವನ್ನು ಬಳಸಿಕೊಂಡು ನಿಮ್ಮ ಜೀವನವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಿರಿ. ಕುಂಭರಾಶಿಯವರೇ,
ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ನೀವು ಗಮನದಿಂದ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಇದು ಸಾಮಾನ್ಯ ಸಮಯವಲ್ಲ, ಇದು ನಿಮ್ಮ ಭಾಗ್ಯವೇ ತಿರುವು ಪಡೆಯುವ ಸಮಯವಾಗಿದೆ. ನೀವು ಹಲವಾರು ದಿನಗಳಿಂದ ಅನುಭವಿಸುತ್ತಿದ್ದ ಕಷ್ಟಗಳು, ಮಾನಸಿಕ ಒತ್ತಡ, ಅಸಹನೆ ಮತ್ತು ನಿರಾಸೆಗಳು ಈಗ ನಿಧಾನವಾಗಿ ನಿಮ್ಮ ಜೀವನದಿಂದ ದೂರವಾಗುತ್ತಿವೆ. ನೀವು ಎಷ್ಟು ಬಾರಿ ನಿಮ್ಮನ್ನೇ ಪ್ರಶ್ನಿಸಿದ್ದೀರಾ, ನನ್ನ ಜೀವನದಲ್ಲಿ ಇಷ್ಟೊಂದು ಸಮಸ್ಯೆಗಳು ಯಾಕೆ ಬರುತ್ತಿವೆ, ನಾನು ಎಲ್ಲಿ ತಪ್ಪು ಮಾಡುತ್ತಿದ್ದೇನೆ, ನನ್ನ ಪ್ರಯತ್ನಗಳು ಯಾಕೆ ಫಲ ನೀಡುತ್ತಿಲ್ಲ ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಓಡಾಡುತ್ತಲೇ ಇವೆ. ಆದರೆ ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸಮಯ ಬರುತ್ತದೆ. ಆ ಸಮಯದಲ್ಲಿ ಅವರ ಸಹನೆ ಮತ್ತು ನಂಬಿಕೆಯನ್ನು ಪರೀಕ್ಷಿಸಲಾಗುತ್ತದೆ. ನೀವು ಕೂಡ ಅದೇ ಪರೀಕ್ಷೆಯ ಹಾದಿಯಲ್ಲಿ ನಡೆದು ಬಂದಿದ್ದೀರಿ. ನಿಮ್ಮ ಮೇಲೆ ಬಿದ್ದಿದ್ದ ಈ ಕಠಿಣ ಸಮಯವು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಬಲಿಷ್ಠಗೊಳಿಸಲು ಬಂದಿದೆ. ನೀವು ಎಷ್ಟು ಬಾರಿಯಾದರೂ ಕುಗ್ಗಿದ್ದೀರಾ, ಮತ್ತೆ ಎದ್ದು ನಿಂತಿದ್ದೀರಾ. ಅದೇ ನಿಮ್ಮ ನಿಜವಾದ ಶಕ್ತಿ. ಈಗ ಆ ಶಕ್ತಿಗೆ ಫಲ ಸಿಗುವ ಸಮಯ ಬಂದಿದೆ. ಮುಂದಿನ 24 ಗಂಟೆಗಳೊಳಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಉಂಟಾಗುತ್ತದೆ. ಇದು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನಿಮ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಿತಿ ಬಹಳ ವೇಗವಾಗಿ ಬದಲಾಗುತ್ತಿದೆ. ಶನಿ ಮತ್ತು ಶುಕ್ರದ ಪ್ರಭಾವವು ಈಗ ನಿಮಗೆ ಅನುಕೂಲಕರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಯಶಸ್ಸು ಒಂದೇ ಸಮಯದಲ್ಲಿ ಬರುತ್ತದೆ. ನೀವು ಈವರೆಗೆ ಎದುರಿಸುತ್ತಿದ್ದ ಆರ್ಥಿಕ ಸಮಸ್ಯೆಗಳು, ಕರ್ಜದ ಒತ್ತಡಗಳು ಮತ್ತು ಕುಟುಂಬದ ಕಲಹಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನೀವು ನಿಮ್ಮ ಜೀವನದಲ್ಲಿ ಒಂದು ಹೊಸ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸುತ್ತೀರಿ. ನೀವು ರಾತ್ರಿ ಹೊತ್ತು ನಿದ್ರೆಯಿಲ್ಲದೆ ಕಳವಳಗೊಂಡಿದ್ದ ಕ್ಷಣಗಳು ಈಗ ಮುಗಿಯುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಇದ್ದ ಆತಂಕಗಳು ದೂರವಾಗುತ್ತವೆ ಮತ್ತು ನಿಮ್ಮ ಒಳಗೆ ಒಂದು ಹೊಸ ವಿಶ್ವಾಸ ಹುಟ್ಟುತ್ತದೆ. ನೀವು ಈಗ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ನಿಮಗೆ ಲಾಭಕರವಾಗುತ್ತದೆ. ನೀವು ಹೋಗುವ ದಾರಿಯಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಮತ್ತು ನೀವು ಅದನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬಹುದು. ನೀವು ಈವರೆಗೆ ಯಾರನ್ನಾದರೂ ಸಹಾಯ ಮಾಡಿದ್ದರೆ ಅವರ ಆಶೀರ್ವಾದ ಈಗ ನಿಮಗೆ ಫಲ ನೀಡಲಿದೆ. ನೀವು ಮಾಡಿದ ಒಳ್ಳೆಯ ಕಾರ್ಯಗಳ ಫಲ ಈಗ ನಿಮ್ಮ ಮುಂದೆ ಕಾಣಿಸಿಕೊಳ್ಳಲಿದೆ. ನೀವು ಯಾವಾಗಲೂ ಇತರರಿಗಾಗಿ ನಿಂತಿದ್ದೀರಿ, ಅವರ ಸಮಸ್ಯೆಗಳನ್ನು ನಿಮ್ಮದಾಗಿ ತೆಗೆದುಕೊಂಡಿದ್ದೀರಿ. ಆದರೆ ಈಗ ಸಮಯ ನಿಮ್ಮದು. ಈಗ ನಿಮಗೆ ಸಹಾಯ ಮಾಡುವವರು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ. ನೀವು ನಿಮ್ಮನ್ನು ಒಬ್ಬರೇ ಎಂದು ಭಾವಿಸಿದ್ದ ಸಮಯಗಳು ಈಗ ಮುಗಿಯುತ್ತವೆ. ನಿಮ್ಮ ಜೊತೆ ಒಂದು ದೈವಿಕ ಶಕ್ತಿ ಇರುವ ಅನುಭವ ನಿಮಗೆ ಬರುತ್ತದೆ. ನೀವು ಯಾವ ಕೆಲಸ ಕೈಗೆತ್ತಿಕೊಂಡರೂ ಅದರಲ್ಲಿ ಯಶಸ್ಸು ಕಾಣುತ್ತೀರಿ. ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ ಮತ್ತು ನೀವು ಆರ್ಥಿಕವಾಗಿ ಬಲಿಷ್ಠರಾಗುತ್ತೀರಿ. ನಿಮ್ಮ ಕುಟುಂಬದಲ್ಲೂ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಮನೆಯಲ್ಲಿದ್ದ ಕಲಹಗಳು ಮತ್ತು ಅಸಮಾಧಾನಗಳು ದೂರವಾಗುತ್ತವೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಖುಷಿಯಿಂದ ಜೀವನವನ್ನು ಸಾಗಿಸುತ್ತಾರೆ. ನಿಮ್ಮ ಸಂಬಂಧಗಳು ಮತ್ತಷ್ಟು ಬಲವಾಗುತ್ತವೆ. ನೀವು ಇಷ್ಟು ದಿನ ಅನುಭವಿಸಿದ ನೋವುಗಳು ಈಗ ನಿಮಗೆ ಒಂದು ಪಾಠವಾಗಿ ಉಳಿಯುತ್ತವೆ, ಆದರೆ ಅವು ಮತ್ತೆ ನಿಮ್ಮನ್ನು ಕಾಡುವುದಿಲ್ಲ. ಸ್ನೇಹಿತರೆ, ಈ ಸಮಯದಲ್ಲಿ ಒಂದು ವಿಷಯವನ್ನು ವಿಶೇಷವಾಗಿ ಗಮನದಲ್ಲಿಡಿ. ನೀವು ಎಷ್ಟು ಯಶಸ್ಸು ಸಾಧಿಸಿದರೂ ನಿಮ್ಮ ಸಂಸ್ಕಾರ ಮತ್ತು ವಿನಯವನ್ನು ಮರೆಯಬೇಡಿ. ಕೆಲವರು ಹಣ ಮತ್ತು ಯಶಸ್ಸು ಬಂದಾಗ ತಮ್ಮ ಮೂಲವನ್ನು ಮರೆಯುತ್ತಾರೆ, ಇತರರನ್ನು ತಗ್ಗಾಗಿ ಕಾಣುತ್ತಾರೆ. ಆದರೆ ಇದು ತಪ್ಪು. ನೀವು ಸದಾ ವಿನಯದಿಂದ ನಡೆದುಕೊಂಡರೆ ನಿಮ್ಮ ಯಶಸ್ಸು ಇನ್ನಷ್ಟು ಹೆಚ್ಚುತ್ತದೆ. ಅಹಂಕಾರ ನಿಮ್ಮ ಜೀವನದ ದೊಡ್ಡ ಶತ್ರುವಾಗಬಹುದು, ಆದ್ದರಿಂದ ಅದನ್ನು ದೂರವಿಡಿ. ನೀವು ನಿಮ್ಮ ಜೀವನದಲ್ಲಿ ಸಾಧಿಸುವ ಪ್ರತಿಯೊಂದು ಯಶಸ್ಸು ನಿಮ್ಮ ಪರಿಶ್ರಮ ಮತ್ತು ಧೈರ್ಯದ ಫಲವಾಗಿದೆ ಎಂಬುದನ್ನು ಮರೆಯಬೇಡಿ. ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದವು. ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಭವಿಷ್ಯ ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ಇಷ್ಟು ದಿನ ಕಾದಿದ್ದ ಅವಕಾಶ ಈಗ ನಿಮ್ಮ ಮುಂದೆ ಬಂದಿದೆ. ಇದನ್ನು ಕೈಚೆಲ್ಲಬೇಡಿ. ನಿಮ್ಮ ಜೀವನದಲ್ಲಿ ಬೆಳಕು ಮೂಡಲು ಇದು ಸರಿಯಾದ ಸಮಯ. ಆದ್ದರಿಂದ ಧೈರ್ಯದಿಂದ ಮುಂದೆ ಸಾಗಿರಿ ಮತ್ತು ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಿ. ಕುಂಭರಾಶಿಯವರೇ, ಈಗ ನೀವು ಪ್ರವೇಶಿಸುತ್ತಿರುವ ಈ ಹೊಸ ಹಂತವು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿದೆ. ಏಕೆಂದರೆ ಈ ಸಮಯವು ನಿಮಗೆ ಕೇವಲ ಬದಲಾವಣೆ ಮಾತ್ರವಲ್ಲ, ಸಂಪೂರ್ಣ ರೂಪಾಂತರವನ್ನು ತರುತ್ತಿದೆ. ನೀವು ಈವರೆಗೆ ಅನುಭವಿಸಿದ ಎಲ್ಲ ಕಷ್ಟಗಳು ಈಗ ನಿಮಗೆ ಅರ್ಥವಾಗುವಂತೆ ಫಲ ನೀಡಲಿವೆ. ನೀವು ಎಷ್ಟು ಬಾರಿ ನಿಮ್ಮ ಕನಸುಗಳನ್ನು ತ್ಯಜಿಸಲು ಯೋಚಿಸಿದ್ದೀರಾ? ಎಷ್ಟು ಬಾರಿ ಇದು ನನ್ನಿಂದ ಸಾಧ್ಯವಿಲ್ಲ ಎಂದು ನಿಮ್ಮನ್ನೇ ನಿಲ್ಲಿಸಿದ್ದೀರಾ? ಆದರೆ ಈಗ ಆ ಎಲ್ಲ ಯೋಚನೆಗಳು ತಪ್ಪಾಗಿವೆ ಎಂದು ನಿಮಗೆ ತಿಳಿಯುತ್ತದೆ. ಈ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕು ಆರಂಭವಾಗುತ್ತಿದೆ. ನೀವು ಗಮನಿಸುತ್ತೀರಿ, ನೀವು ಹೋದ ಎಲ್ಲೆಡೆ ಈಗ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತಿದೆ. ನಿಮ್ಮ ಅಭಿಪ್ರಾಯವನ್ನು ಕೇಳಲಾಗುತ್ತಿದೆ ಮತ್ತು ನಿಮ್ಮ ಪ್ರಯತ್ನಗಳನ್ನು ಗುರುತಿಸಲಾಗುತ್ತಿದೆ. ಇದು ನಿಮ್ಮ ಪರಿಶ್ರಮದ ಫಲವಾಗಿದೆ.
ನಿಮ್ಮ ಜೀವನದಲ್ಲಿ ಈಗ ಹಣದ ಹರಿವು ಹೆಚ್ಚಾಗುತ್ತದೆ ಮತ್ತು ನೀವು ಆರ್ಥಿಕವಾಗಿ ಹೆಚ್ಚು ಬಲಿಷ್ಠರಾಗುತ್ತೀರಿ. ನೀವು ಈವರೆಗೆ ಎದುರಿಸುತ್ತಿದ್ದ ಅಡಚಣೆಗಳು, ವಿಶೇಷವಾಗಿ ಕಾಗದ ಪತ್ರಗಳ ಸಮಸ್ಯೆಗಳು, ಸರ್ಕಾರಿ ಕೆಲಸಗಳ ವಿಳಂಬ, ಪ್ರಾಪರ್ಟಿ ಸಂಬಂಧಿತ ತಕರಾರುಗಳು, ಇವೆಲ್ಲ ಈಗ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗುತ್ತವೆ. ನೀವು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅದು ನಿಮ್ಮ ಭವಿಷ್ಯವನ್ನು ಇನ್ನಷ್ಟು ಭದ್ರಗೊಳಿಸುತ್ತದೆ. ಸ್ನೇಹಿತರೆ, ಈ ಸಮಯದಲ್ಲಿ ನಿಮಗೆ ಸಿಗುವ ಅವಕಾಶಗಳು ಅಪರೂಪದವು, ಆದ್ದರಿಂದ ಅವನ್ನು ನಿರ್ಲಕ್ಷಿಸಬೇಡಿ. ನೀವು ಸ್ವಲ್ಪ ಜಾಗರೂಕರಾಗಿ ಗಮನದಿಂದ ಕೆಲಸ ಮಾಡಿದರೆ ನೀವು ದೊಡ್ಡ ಸಾಧನೆ ಮಾಡಬಹುದು. ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಕೆಲವರು ಮತ್ತೆ ನಿಮ್ಮ ಬಳಿ ಬರುತ್ತಾರೆ. ಹಳೆಯ ಸಂಬಂಧಗಳು ಮತ್ತೆ ಪುನಃಸ್ಥಾಪನೆಯಾಗಬಹುದು. ಆದರೆ ಇಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾರು ನಿಮ್ಮನ್ನು ನಿಜವಾಗಿಯೂ ಬೆಂಬಲಿಸುತ್ತಾರೆ ಮತ್ತು ಯಾರು ನಿಮ್ಮ ಯಶಸ್ಸನ್ನು ನೋಡಿ ಹತ್ತಿರ ಬರುತ್ತಿದ್ದಾರೆ ಎಂಬುದನ್ನು ಗುರುತಿಸಬೇಕು. ನಿಮ್ಮ ಹೃದಯ ಒಳ್ಳೆಯದು, ನೀವು ಎಲ್ಲರ ಮೇಲೂ ನಂಬಿಕೆ ಇಡುತ್ತೀರಿ, ಆದರೆ ಈ ಬಾರಿ ಸ್ವಲ್ಪ ಯೋಚಿಸಿ ಮುಂದೆ ಸಾಗಬೇಕು. ನಿಮ್ಮ ಶತ್ರುಗಳು ಕೂಡ ಈ ಸಮಯದಲ್ಲಿ ದುರ್ಬಲರಾಗುತ್ತಾರೆ ಮತ್ತು ನಿಮ್ಮ ವಿರುದ್ಧ ಕಾರ್ಯನಿರ್ವಹಿಸುತ್ತಿದ್ದವರ ಪ್ರಭಾವ ಕಡಿಮೆಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನ ಹೆಚ್ಚಾಗುತ್ತದೆ. ನೀವು ನಿಮ್ಮ ಕೆಲಸದಲ್ಲಿ ಹೆಚ್ಚು ಏಕಾಗ್ರತೆಯಿಂದ ಮುಂದುವರಿಯುತ್ತೀರಿ ಮತ್ತು ಇದು ನಿಮಗೆ ಯಶಸ್ಸನ್ನು ತರುತ್ತದೆ. ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆ ಕಾಣಬಹುದು. ನೀವು ಹಿಂದೆ ಅನುಭವಿಸಿದ್ದ ದೈಹಿಕ ಮತ್ತು ಮಾನಸಿಕ ದಣಿವು ಈಗ ಕಡಿಮೆಯಾಗುತ್ತದೆ. ನೀವು ಹೆಚ್ಚು ಉತ್ಸಾಹದಿಂದ ದಿನವನ್ನು ಆರಂಭಿಸುತ್ತೀರಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಮೂಡುತ್ತದೆ. ನಿಮ್ಮ ಕುಟುಂಬದವರೊಂದಿಗೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲವಾಗುತ್ತವೆ ಮತ್ತು ನೀವು ಅವರೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುತ್ತೀರಿ. ನಿಮ್ಮ ಮನೆಯ ವಾತಾವರಣದಲ್ಲಿ ಹರ್ಷ ಮತ್ತು ಶಾಂತಿ ಕಾಣಿಸುತ್ತದೆ. ನೀವು ಇಷ್ಟು ದಿನ ಎದುರಿಸಿದ್ದ ಸಮಸ್ಯೆಗಳು ಈಗ ನಿಮ್ಮನ್ನು ಬಲಿಷ್ಠಗೊಳಿಸಿದ ಅನುಭವಗಳಾಗಿ ಉಳಿಯುತ್ತವೆ. ಸ್ನೇಹಿತರೆ, ಒಂದು ಮುಖ್ಯ ವಿಷಯವನ್ನು ಇಲ್ಲಿ ಮರೆಯಬೇಡಿ. ನೀವು ಈ ಸಮಯದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರೋ ಅದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಯಾವುದೇ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಯೋಚಿಸಿ, ಪರಿಶೀಲಿಸಿ, ನಂತರ ಮುಂದುವರಿಯಿರಿ. ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ, ಅದು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ನೀವು ಈ ಸಮಯದಲ್ಲಿ ಧೈರ್ಯ ಮತ್ತು ನಂಬಿಕೆ ಇಟ್ಟುಕೊಂಡರೆ ನೀವು ನಿಮ್ಮ ಜೀವನದಲ್ಲಿ ಅಸಾಧ್ಯವಾದ ಸಾಧನೆ ಮಾಡಬಹುದು. ನೀವು ಈವರೆಗೆ ಕನಸಿನಲ್ಲಿ ಮಾತ್ರ ನೋಡಿದ್ದ ವಿಷಯಗಳು ಈಗ ವಾಸ್ತವವಾಗುವ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಗೌರವ, ಹೆಸರು ಮತ್ತು ಹಣ ಇವೆಲ್ಲ ಒಂದೇ ಸಮಯದಲ್ಲಿ ಬರುತ್ತವೆ. ಆದರೆ ಈ ಎಲ್ಲದರ ನಡುವೆ ನಿಮ್ಮ ವಿನಯ ಮತ್ತು ಮಾನವೀಯತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ನೀವು ಇತರರಿಗೆ ಸಹಾಯ ಮಾಡುವ ಗುಣವನ್ನು ಕಳೆದುಕೊಳ್ಳಬೇಡಿ, ಏಕೆಂದರೆ ಅದೇ ನಿಮ್ಮ ನಿಜವಾದ ಶಕ್ತಿ. ಮುಂದಿನ ಕ್ಷಣಗಳು ನಿಮ್ಮ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿವೆ ಮತ್ತು ನೀವು ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರೆ ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಹಿಂತಿರುಗಿ ನೋಡುವ ಅಗತ್ಯವಿಲ್ಲ. ಇದು ನಿಮ್ಮ ಸಮಯ, ನಿಮ್ಮ ಸಾಧನೆ, ನಿಮ್ಮ ಯಶಸ್ಸಿನ ಹಾದಿ. ಇದನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ಮತ್ತು ಧೈರ್ಯದಿಂದ ಮುಂದೆ ಸಾಗಿರಿ. ಕುಂಭರಾಶಿಯವರೇ, ಈಗ ನಿಮ್ಮ ಜೀವನದ ಅತ್ಯಂತ ಮಹತ್ವದ ಕ್ಷಣಕ್ಕೆ ನೀವು ತಲುಪಿದ್ದೀರಿ. ಈ ಸಮಯವು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ನೀವು ಈವರೆಗೆ ಅನುಭವಿಸಿದ ಎಲ್ಲ ಕಷ್ಟಗಳು, ನೋವುಗಳು, ನಿರಾಸೆಗಳು, ಇವುಗಳ ಅಂತ್ಯ ಈಗ ಕಾಣಿಸುತ್ತಿದೆ. ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸುತ್ತವೆ. ಇದು ನಿಮಗೆ ಕೇವಲ ಸಂತೋಷವನ್ನೇ ಅಲ್ಲ, ಸಂಪೂರ್ಣ ತೃಪ್ತಿಯನ್ನು ನೀಡುತ್ತದೆ. ನೀವು ಇಷ್ಟು ದಿನ ಕಾಯುತ್ತಿದ್ದ ಫಲ ಈಗ ನಿಮ್ಮ ಕೈಗೆ ಸಿಗಲಿದೆ. ನೀವು ಕಳೆದುಕೊಂಡಿದ್ದ ಅವಕಾಶಗಳು ಮತ್ತೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದು ಮತ್ತು ಈ ಬಾರಿ ನೀವು ಅವುಗಳನ್ನು ಹಿಡಿದುಕೊಳ್ಳಲು ಸಂಪೂರ್ಣವಾಗಿ ಸಿದ್ಧರಾಗಿದ್ದೀರಿ. ಸ್ನೇಹಿತರೆ, ಈ ಸಮಯದಲ್ಲಿ ಒಂದು ವಿಶೇಷ ಶಕ್ತಿ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತಿದೆ. ನೀವು ಏನು ನಿರ್ಧಾರ ತೆಗೆದುಕೊಂಡರೂ ಅದು ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಟಿರುವ ಕನಸುಗಳು ಈಗ ನಿಜವಾಗುವ ದಾರಿಯಲ್ಲಿ ಸಾಗುತ್ತಿವೆ. ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ ಮತ್ತು ನೀವು ಆರ್ಥಿಕವಾಗಿ ಮತ್ತಷ್ಟು ಬಲಿಷ್ಠರಾಗುತ್ತೀರಿ. ನೀವು ಎದುರಿಸುತ್ತಿದ್ದ ಕರ್ಜದ ಸಮಸ್ಯೆಗಳು ಈಗ ಪರಿಹಾರವಾಗುತ್ತವೆ ಮತ್ತು ನಿಮ್ಮ ಮೇಲೆ ಇದ್ದ ಭಾರ ಕಡಿಮೆಯಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ. ಎಲ್ಲರೂ ಒಟ್ಟಾಗಿ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾರೆ. ನಿಮ್ಮ ಮನೆಯ ವಾತಾವರಣದಲ್ಲಿ ಹರ್ಷದ ತರಂಗಗಳು ಹರಡುತ್ತವೆ ಮತ್ತು ನೀವು ಬಹಳ ದಿನಗಳ ನಂತರ ನಿಜವಾದ ಸಂತೋಷವನ್ನು ಅನುಭವಿಸುತ್ತೀರಿ. ನೀವು ಈವರೆಗೆ ಮಾಡಿದ ಪರಿಶ್ರಮ ವ್ಯರ್ಥವಾಗಿಲ್ಲ, ಅದು ಈಗ ಫಲ ನೀಡುತ್ತಿದೆ. ನೀವು ಯಾವ ಕೆಲಸದಲ್ಲಿ ಕೈ ಹಾಕಿದರೂ ಅದರಲ್ಲಿ ಯಶಸ್ಸು ಕಾಣುತ್ತೀರಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮ ಗುರಿಯನ್ನು ಸಾಧಿಸಲು ಇನ್ನಷ್ಟು ದೃಢವಾಗುತ್ತೀರಿ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಇದೆ. ನೀವು ಯಶಸ್ಸನ್ನು ಪಡೆದ ನಂತರ ನಿಮ್ಮ ಸಂಸ್ಕಾರ ಮತ್ತು ವಿನಯವನ್ನು ಮರೆಯಬೇಡಿ. ಕೆಲವರು ಯಶಸ್ಸಿನ ನಂತರ ತಮ್ಮ ಮೂಲವನ್ನು ಮರೆಯುತ್ತಾರೆ, ಇತರರನ್ನ ಕಡಿಮೆ ಮಾಡುತ್ತಾರೆ.
ಆದರೆ ಅದು ಅವರ ಪತನಕ್ಕೆ ಕಾರಣವಾಗುತ್ತದೆ. ನೀವು ಆ ತಪ್ಪನ್ನು ಮಾಡಬೇಡಿ. ಸದಾ ನಿಮ್ಮ ಹೃದಯವನ್ನು ಶುದ್ಧವಾಗಿಟ್ಟುಕೊಳ್ಳಿ. ಇತರರಿಗೆ ಸಹಾಯ ಮಾಡುವ ಮನೋಭಾವನವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಬಂದಿರುವ ಈ ಶುಭ ಸಮಯವನ್ನು ಗೌರವಿಸಿ ಮತ್ತು ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ನೀವು ಈಗ ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಯೋಚಿಸಿ, ಜಾಣ್ಮೆಯಿಂದ ಮುಂದೆ ಸಾಗಿರಿ. ನಿಮ್ಮ ಜೀವನದಲ್ಲಿ ಈಗ ಯಶಸ್ಸು, ಹಣ, ಗೌರವ ಆಲ್ ಒಂದೇ ಸಮಯದಲ್ಲಿ ಬರುತ್ತಿವೆ. ಇದು ನಿಮ್ಮ ಜೀವನದ ಸುವರ್ಣ ಅವಕಾಶ. ಈ ಅವಕಾಶವನ್ನು ಕೈಚೆಲ್ಲಬೇಡಿ. ನಿಮ್ಮ ಒಳಗಿನ ಶಕ್ತಿಯನ್ನು ಗುರುತಿಸಿ ನಿಮ್ಮ ಕನಸುಗಳನ್ನು ಸಾಧಿಸಲು ಧೈರ್ಯದಿಂದ ಮುಂದೆ ಸಾಗಿರಿ. ಸ್ನೇಹಿತರೆ, ನೀವು ಈ ಮಾಹಿತಿಯನ್ನು ಇಷ್ಟಪಟ್ಟಿದ್ದರೆ ತಕ್ಷಣ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈ ಮಾತಾದಿ ಎಂದು ಬರೆಯಿರಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಮತ್ತು ನಿಮ್ಮ ಜೀವನದಲ್ಲಿ ಸದಾ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ನೆಲೆಸಲಿ. ಇದು ನಿಮ್ಮ ಸಮಯ, ನಿಮ್ಮ ಭಾಗ್ಯ, ನಿಮ್ಮ ಜಯ. ಇದನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ಮತ್ತು ನಿಮ್ಮ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಿರಿ.